2026-27ನೇ ಸಾಲಿನ ಬಜೆಟ್ ಮಂಡನೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಜೊತೆ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಬಗ್ಗೆ ಪೂರ್ವಭಾವಿ ಸಭೆಯು ಪುರಸಭೆ ಮುಖ್ಯಾಧಿಕಾರಿಗಳಾದ ಶಂಕರ ಹುಲ್ಲಮ್ಮನವರ ಅಧ್ಯಕ್ಷತೆಯಲ್ಲಿ ಮುಂಡರಗಿ ಪುರಸಭೆ ಕಾರ್ಯಾಲಯದಲ್ಲಿ ನಡೆಯಿತು. ಟೆಕ್ನಿಕಲ್ ಪ್ರಾಬ್ಲಮ್ ಇರ್ತಾವೆ. ನೀವು ದಾಖಲೆ ಕೊಟ್ಟು ನಾವು ಆಗಿದ್ದು ನಾವು ಸಲವಾಗಿ ದಾಖಲೆ ಮಾಡ್ತಿದ್ದು ನಿಮ್ಗೆ ಉದಾಹರಣೆ ಬಂದ್ರೆ ಅವಾಗ ನಿಮ್ಮ ಇಲಾಖೆಗೆ ಯಾವುದೇ ನೀವು ಅನ್ನ ಯಾವುದೇ ವಸ್ತುವಾಗ ಯಾವುದೇ ಇಲಾಖೆ ಅನ್ನ ಅನುಕೂಲ ಆಗುತ್ತೆ. ಅಷ್ಟೇ ಇಲ್ಲ. ಈ ವೇಳೆ ಮುಂಡರಗಿ ಶಹರದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಸಾರ್ವಜನಿಕ ಆಸ್ತಿ-ಪಾಸ್ತಿಗೆ ಧಕ್ಕೆಯಾಗದಂತೆ ನಿಯಂತ್ರಣ ತರುವ ಸಲುವಾಗಿ ಮುಂಡರಗಿ ಶಹರದ ಪ್ರಮುಖ ಕ್ರಾಸ್ಗಳಲ್ಲಿ ಸಿಸಿಟಿವಿಗಳನ್ನು ಅಳವಡಿಸುವುದು ಸೇರಿದಂತೆ ಅನ್ನದಾನೇಶ್ವರ ನಗರ ಮತ್ತು ಬಸವೇಶ್ವರ ನಗರದಲ್ಲಿ ಅಳವಡಿಕೆ ಮಾಡುವುದು, ಹೆಸರೂರು ಕ್ರಾಸ್ನಲ್ಲಿ ಹೈ ಮಾಸ್ಟ್ ಲೈಟ್ನ ಸೌಲಭ್ಯ ಒದಗಿಸುವುದು, ಪೊಲೀಸ್ ವಸತಿ ಗೃಹಗಳ ಒಳಚರಂಡಿ ದುರಸ್ತಿ ಹಾಗೂ ನೀರಿನ ಸೌಲಭ್ಯ ಒದಗಿಸುವುದು ಸೇರಿದಂತೆ ಸಾರ್ವಜನಿಕರ ಮೂಲಭೂತ ಸೌಕರ್ಯಗಳ ಕ್ರಮ ಕೈಗೊಳ್ಳಲಾಯಿತು. ಸ್ಟೇಷನ್ ಎಲ್ಲ ಅದು ಮಾಡ್ಕೊಡ್ತಾವ. ಮತ್ತೆ ವ್ಯಕ್ತಿಗತ ಕೊಡಬೇಕು, ಡಿಪಾರ್ಟ್ಮೆಂಟ್ ಕೊಡಬೇಕು, ನಿರ್ಣಯ ಮಾಡಬೇಕು. ನಾವು ಕೊಟ್ಟಿದ್ದು ಎಲ್ಲ ನಾವು ಪ್ರಯೋಜನ ಮಾಡ್ತೀವಿ. ಮತ್ತು ಜಾಗ ನಿಮಗೆ ಆಮೇಲೆ ಆಮೇಲೆ ನಾವು ಅಂಬೇಡ್ಕರ್ ಭವನದ ಅಂಬೇಡ್ಕರ್ ಜನರು ಕೇಳಲ್ಲ. ನಿಮ್ಮ ಅಂಬೇಡ್ಕರ್ ಭವನ ರೆಡಿ ಇದೆ ಅಂದರೆ ಅದನ್ನ ಕೆಲಸ ಮಾಡತ್ತಾರ. ಅವ್ರು ಛತ್ ಹಾಕ್ಬೇಕು, ಅವ್ರು ಮಾಡತ್ತಾರ. ನಮ್ಗೆ ಎಲ್ಲ ಕೊಟ್ಬಿಟ್ಟಿವಿ ಆಲ್ರೆಡಿ ಅವ್ರಿಗೆ. ಹ್ಞೂ ಸರ್. ಈಗ ನಿರ್ಮಿತಿವರೆಗೂ ಇದೆ, ಅವ್ರಿಗೆ ರಿಲೀಸ್ ಆಗಿದೆ ಫಂಡ್. ಅವರು 2% ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಆರ್ಸಿಸಿ ಹಾಕ್ಸೋದಷ್ಟೇ ಪೆಂಡಿಂಗ್ ಇರುತ್ತೆ. ಅವ್ರು ಹಾಕುವಂಥ ಫಂಡ್ ಕೊಡಬೇಕು. ಈ ಸಂದರ್ಭದಲ್ಲಿ ತೋಟಗಾರಿಕೆ, ಹಿಂದುಳಿದ ವರ್ಗಗಳ ಕಾರ್ಮಿಕ ಇಲಾಖೆ, ಸಾಮಾಜಿಕ ಅರಣ್ಯ ಇಲಾಖೆ, ಕೆಇಬಿ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪೊಲೀಸ್ ಶಿಕ್ಷಣ ಇಲಾಖೆ, ಎಪಿಎಂಸಿ, ಸಾರಿಗೆ ಇಲಾಖೆ, ಪುರಸಭೆ ಸಿಬ್ಬಂದಿ ಹಾಗೂ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು. ಉಡುಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.